ಶ್ರೀ ಗುರುಭ್ಯೋ ನಮಃ. ಓಂ ಅಗಸ್ತ್ಯರಾಯ ನಮಃ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಾಯಿ ಅಶ್ವಿನ್ ಅಸ್ಟ್ರಾಲಜಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಸೆಮಿಫೈನಲ್ ಮ್ಯಾಚ್. ಇವತ್ತು ಸೆಮಿಫೈನಲ್ ಮ್ಯಾಚಲ್ಲಿ ಯಾರು ಗೆಲ್ತಾರೋ ಅವರು ಫೈನಲಿಗೆ ಹೋಗ್ತಾರೆ. ಚಾಂಪಿಯನ್ಸ್ ಟ್ರೋಫಿ ಮ್ಯಾಚಲ್ಲಿ ಭಾರತ ಮತ್ತು ನ್ಯೂಜಿಲ್ಯಾಂಡ್. ಇವತ್ತಿನ ನಕ್ಷತ್ರ ಬಂದು ರೇವತಿ ನಕ್ಷತ್ರ, ಮೀನರಾಶಿ. ರಿಷಭ ಲಗ್ನದಲ್ಲಿ ನಾನು ಪ್ರೆಡಿಕ್ಷನ್ ನೋಡಿದ್ದು, ಪ್ರಶ್ನೆಶಾಸ್ತ್ರ. ಸೊ ಪ್ರಸನ್ನದಲ್ಲಿ ಇವತ್ತು ಯಾರು ಗೆಲ್ತಾರೆ, ಹಾಗೆ ಯಾರು ಟಾಸ್ ವಿನ್ ಆಗ್ತಾರೆ ಅಂತ ನೋಡ್ಬೋದು. ಅದೇ ರೀತಿ ಇವತ್ತಿನ ಒಂದು ಪ್ರಸನ್ನದಲ್ಲಿ ನನಗೆ ಭಾರತ ಗೆಲ್ಲಬೇಕಂತ ತುಂಬ ಆಸೆ ಇದೆ. ಭಾರತ ಗೆಲ್ಲಬೇಕು. ಮಿಚೆಲ್ ಸ್ಯಾಂಟ್ನರ್ ಅವರ ಜಾತಕ ಇವತ್ತು ಬಲಿಷ್ಠವಾಗಿದೆ, ನ್ಯೂಜಿಲ್ಯಾಂಡ್ ಅವ್ರದ್ದು. ನನಗೆ ಭಾರತ ವಿನ್ ಆಗಬೇಕಂತ ಆಸೆ ಇದೆ. ಸೊ ಇವತ್ತು ಒಂದು 6 ಜನ ಚೆನ್ನಾಗಿ ಆಡ್ತಾರೆ. ಸೊ ಅದರಲ್ಲಿ ನೀವು ಸೆಲೆಕ್ಟ್ ಮಾಡೋವಂಥ ಬ್ಯಾಟ್ಸ್ಮನ್ಗಳು ನಾನು ಹೇಳ್ತೀನಿ. ಕೇನ್ ವಿಲಿಯಮ್ಸನ್ ಅವರು ಇವತ್ತು ಚೆನ್ನಾಗಿ ಆಡ್ತಾರೆ. ಹಾಗೆ ಸ್ಯಾಂಟ್ನರ್ ಅವರು ಕೂಡ ಚೆನ್ನಾಗಿ ಆಡ್ತಾರೆ, ಟೀಮ್ ಕ್ಯಾಪ್ಟನ್. ಶುಭ್ಮನ್ ಗಿಲ್ನ ನೀವು ಕ್ಯಾಪ್ಟನ್ ಆಗಿ ಮಾಡ್ಕೋಬೋದು. ಶುಭ್ಮನ್ ಗಿಲ್ ಇವತ್ತು ಆಡಿದ್ರೆ ಭಾರತಕ್ಕೆ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಆಗುತ್ತೆ. ಸೊ ಇವತ್ತು ಮ್ಯಾಚ್ ಶುರು ಆಗೋವಂಥ ಲಗ್ನ ಬಂದು ಮಿಥುನ ಲಗ್ನದಲ್ಲೇ ಮ್ಯಾಚ್ ಶುರು ಆಗೋದು. ಮಿಥುನ ಲಗ್ನದಲ್ಲಿ ಮ್ಯಾಚ್ ಶುರು ಆಗೋದ್ರಿಂದ ಭಾರತಕ್ಕೆ ಗೆಲ್ಲೋವಂಥ ಚಾನ್ಸ್ ಸ್ವಲ್ಪ ಕಡಿಮೆ ಇರುತ್ತೆ. ಆದ್ರೂ ಭಾರತ ವಿನ್ ಆಗಬೇಕು ಅಂತ ನಂದು ಒಂದು ಆಶಯ. ಯಾಕಂದರೆ ಮಿಚೆಲ್ ಸ್ಯಾಂಟ್ನರ್ ಅವ್ರದ್ದು ಜಾತಕ ನಾನು ಆಲ್ರೆಡಿ ಹೇಳಿದ್ದೀನಿ, ಭಾರಿ ಬಲಿಷ್ಠವಾಗಿದೆ. ಇವತ್ತು ನ್ಯೂಜಿಲ್ಯಾಂಡ್ ಬಾಲರ್ಸ್ ಅವರು ಚೆನ್ನಾಗಿ ಬಾಲಿಂಗ್ ಆಗ್ತಾರೆ. ಎಕ್ಸಲೆಂಟಾಗಿ ನ್ಯೂಜಿಲ್ಯಾಂಡ್ ಬಾಲರ್ಸ್ ಬಾಲಿಂಗ್ ಆಗ್ತಾರೆ. ಸೊ ಸ್ಕೋರ್ ಬಂದು ಫಸ್ಟ್ ಬ್ಯಾಟಿಂಗ್ ಟಾಸ್ ವಿನ್ ಆಗೋದು ಭಾರತ. 270 ಸ್ಕೋರ್ ಫಸ್ಟ್ ಬ್ಯಾಟಿಂಗ್ ಯಾರು ಮಾಡ್ತಾರೋ 270 ಸ್ಕೋರ್ ಹೋಗುತ್ತೆ. ಸೊ ಇವತ್ತು ಮ್ಯಾಚ್ ತುಂಬ ಟಫ್ ಇರುತ್ತೆ. ಭಾರತ ಗೆಲ್ಲಬೇಕಂತ ನನಗೂ ತುಂಬ ಆಸೆ ಇದೆ. ನಾನು ಪ್ರೇ ಮಾಡ್ಕೊತೀನಿ. ಇವತ್ತಿನ ಪ್ರೆಡಿಕ್ಷನ್ ನೋಡ್ಬೇಕಾದ್ರೆ ನನಗೆ ತುಂಬ ಕಷ್ಟ ಆಯಿತು. ಸೊ ಭಾರತ ವಿನ್ ಆಗಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೊತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.